ಇಂದಿನ ಆಧುನಿಕತೆಯ ಸಂಶೋಧನೆಗಳಲ್ಲಿ ಎಷ್ಟೇ ಆವಿಷ್ಕಾರಗಳು ಕಂಡುಬಂದರೂ ಸಹ ಟೆಕ್ನಾಲಜಿಗಳು ಬದಲಾಗದು. ಇಂದು ರೋಬೋಟಿಕ್ಸ್ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿವಂತಿಕೆ ಪರಿಚಯದೊಂದಿಗೆ ಶಸ್ತ್ರಚಿಕಿತ್ಸೆ ವಿಧಾನವೂ ಬದಲಾಗುತ್ತಿದೆ. ಇದರಿಂದ ರೋಗಿಗಳಿಗೆ ಮತ್ತು ಶಸ್ತ್ರಚಿಕಿತ್ಸಕರಿಗೆ ಹೆಚ್ಚಿನ ಅನುವು ಉಂಟಾಗುತ್ತಿದೆ ಎಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಸ್ಪೈನ್ ಸರ್ಜರಿ ಮತ್ತು ಕನ್ಸಲ್ಟೆಂಟ್ ರೋಬೋಟಿಕ್ ಸ್ಪೈನ್ ಸರ್ಜರಿ ವಿಭಾಗದ ಅಧ್ಯಕ್ಷ ಹಾಗೂ ಎಚ್ಒಡಿ ಡಾಕ್ಟರ್ ಎಸ್ ವಿದ್ಯಾಧರ ತಿಳಿಸಿದರು. ಇಂದು ಕೋಲಾರದ ಪತ್ರಕರ್ತರ ಭವನದಲ್ಲಿ ಮಣಿಪಾಲ್ ಆಸ್ಪತ್ರೆಯ ವಿವಿಧ ಶಸ್ತ್ರಚಿಕಿತ್ಸೆ ವಿಭಾಗದ ಮುಖ್ಯಸ್ಥರು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ನಿಖರತೆ, ಸುಧಾರಿತ ದಕ್ಷತೆ ಮತ್ತು ಕನಿಷ್ಠ ಹಾನಿಯೊಂದಿಗೆ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸಲು ಶಸ್ತ್ರಚಿಕಿತ್ಸಕರಿಗೆ ಪ್ರಯೋಜನವಾಗುವ ಎಐ ಮತ್ತು ರೋಬೋಟಿಕ್ ತಂತ್ರಜ್ಞಾನದಲ್ಲಿನ ಗಮನಾರ್ಹ ಪ್ರಗತಿಯನ್ನು ಕಾಣಬಹುದಾಗಿದೆ ಅಂತ ಹೇಳಿದರು. ಆರ್ಥೋಪೆಡಿಕ್ಸ್ ಮತ್ತು ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ವಿಭಾಗದ ಹಿರಿಯ ತಜ್ಞ ಡಾಕ್ಟರ್ ಸುನಿಲ್ ಜಿ ಕಿಣಿ ಮಾತನಾಡಿ, ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ಗಳ ಆರೈಕೆ ರೋಗಿಗಳಿಗೆ ಹಲವು ಪ್ರಯೋಜನಗಳಿವೆ. ಶಸ್ತ್ರಚಿಕಿತ್ಸೆ ನಂತರ ನೋವು ಗುಣಮುಖವಾಗಲಿದೆ. ತೊಡಕು ಅಪಾಯಗಳು ಕಡಿಮೆಯಾಗಿ ರೋಗಿಗಳು ದೀರ್ಘಾವಧಿಯವರೆಗೆ ಆರೋಗ್ಯದ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಅಂತ ತಿಳಿಸಿದರು. ಇನ್ನು ಸರ್ಜಿಕಲ್ ಆಂಕೋಲಾಜಿ ಮತ್ತು ರೋಬೋಟಿಕ್ ಸರ್ಜರಿ ಕನ್ಸಲ್ಟೆಂಟ್ ಡಾಕ್ಟರ್ ಹೇಮಂತ್ ಜಿಎನ್ ಮಾತನಾಡಿ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ರೋಬೋಟಿಕ್ ಬಹುಪಾತ್ರದ ನೆರವನ್ನು ಪಡೆಯಬಹುದಾಗಿದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರತ್ಯಕ್ಷತೆಯೊಂದಿಗೆ ರೋಬೋಟಿಕ್ ತಂತ್ರಜ್ಞಾನದ ವಿಧಾನಗಳನ್ನು ಪ್ರದರ್ಶಿಸಲಾಯಿತು. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾಧರ ಎಸ್, ಚೇರ್ಮನ್ ಅಂಡ್ ಎಚ್ಒಡಿ ಸ್ಪೈನಲ್ ಸರ್ಜರಿ ವಿಭಾಗ, ಮಣಿಪಾಲ್ ಆಸ್ಪತ್ರೆ, ಹಳೆ ವಿಮಾನ ರಸ್ತೆ, ಬೆಂಗಳೂರು. ರೋಬೋಟಿಕ್ ಸ್ಪೈನ್ ಸರ್ಜರಿ ಅನ್ನೋದು ಹೊಸ ಡೆವಲಪ್ಮೆಂಟ್ ಸ್ಪೈನ್ ಸರ್ಜರಿಯಲ್ಲಿ. ಸ್ಪೈನ್ ಸರ್ಜರಿ ನಮ್ಮ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನು ಮೂಳೆ ಮತ್ತು ಮೆದುಳು ಬಳ್ಳಿಯ ಒಂದು ವಿಶಿಷ್ಟವಾದ ಒಂದು ಪ್ರಾಬ್ಲಮ್ಸಿಗಿರುವ ಸರ್ಜಿಕಲ್ ಆಪ್ಷನ್ಗೆ ತುಂಬ. ನನ್ನ ಹೆಸರು ಡಾಕ್ಟರ್ ಹೇಮಂತ್ ಜಿ ಮಣಿಪಾಲ್ ಆಸ್ಪತ್ರೆ, ಹಳೆ ಓಲ್ಡ್ ಏರ್ಪೋರ್ಟ್ ರೋಡ್ ಅಂತ ಬ್ರಾಂಚ್. ನಾನು ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ಡಾಕ್ಟ್ರು. ಸೊ ಇದು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ರೋಬೋಟ್ ಅನ್ನೋದು ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ. ಈ ರೋಬೋಟಿಕ್ ಸರ್ಜರಿ ಕ್ಯಾನ್ಸರಿಗೆ ಉಪಯೋಗಿಸಿದಾಗ ಪೇಷಂಟ್ಗೆ ತುಂಬ ಅಡ್ವಾಂಟೇಜ್ ಇರುತ್ತೆ. ಉದಾಹರಣೆಗೆ ಬ್ಲಡ್ ಲಾಸ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಪ್ಲಸ್ ಗಾಯಗಳು ಹಳೆ ಕಾಲದಲ್ಲಿ ಕನ್ಸಲ್ಟೆಂಟ್ ಮಣಿಪಾಲ್ ಹಾಸ್ಪಿಟಲ್, ಹಳೆ ವಿಮಾನ ರಸ್ತೆ, ಬೆಂಗಳೂರು. ಸೊ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಥವಾ ಕೀಲು ಬದಲಾವಣೆಗೆ ರೋಬೋಟ್ ಅನ್ನೋದು ಬಹಳಷ್ಟು ಬದಲಾವಣೆಗಳು ತಂದಿದೆ. ಸೊ ನಮ್ಮ ಹತ್ರ ಇರೋ ರೋಬೋಟ್ ಮೇಕೋ ರೋಬೋಟ್. ಇದರಿಂದ ನಾವು ಮಂಡಿ ಬದಲಾವಣೆ, ಟೋಟಲಿ ರಿಪ್ಲೇಸ್ಮೆಂಟ್ ಮತ್ತು ಪಾರ್ಷಲಿ ರಿಪ್ಲೇಸ್ಮೆಂಟ್ ಮತ್ತು ಕೀಲು ಬದಲಾವಣೆ, ಹಿಪ್ ರಿಪ್ಲೇಸ್ಮೆಂಟ್ ನಾವು ರುಟೀನಾಗಿ ಮಾಡ್ತಾ ಇದ್ದೀವಿ. ಸೊ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಆಲ್ರೆಡಿ